ಹಾಯ್ ಗೈಸ್, ವೆಲ್ಕಮ್ ಟು ಮೈ ಚಾನಲ್ ಪದ್ಮಾಶ್ರೀ ಹೆಲ್ಪ್ಫುಲ್. ಈ ಥರ ಹಾಲ್ಗೆ ನೀವು ಇನ್ನೊಂದು ಇಂಗ್ರೀಡಿಯೆಂಟ್ಸ್ನ ಬೆರೆಸ್ಕೊಂಡು ಕುಡಿಯೋದ್ರಿಂದ ತೂಕ ಸುಲಭವಾಗಿ ಕಡಿಮೆ ಆಗುತ್ತೆ. ಅದೇನು ಇಂಗ್ರೀಡಿಯೆಂಟ್ಸ್, ಹಾಗೆ ಯಾವ ಹಾಲು ಕುಡಿದ್ರೆ ತೂಕ ಕಡಿಮೆ ಆಗುತ್ತೆ ಅಂತ ನೋಡ್ಕೊಂಬರೋಕ್ಕೂ ಮುಂಚೆ ಇನ್ನೂ ಯಾರಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ವಿಡಿಯೋ ಕೆಳಗಡೆ ಕಾಣಿಸ್ತಿರೋ ರೆಡ್ ಕಲರ್ ಬಟನ್ನ ಪ್ರೆಸ್ ಮಾಡಿ ಉಚಿತವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ಮಾಡೋದ್ರಿಂದ ಹೆಲ್ತಿ ವೇ ಲೈಫ್ ಸ್ಟೈಲ್ ಲೀಡ್ ಮಾಡ್ಬೋದು, ಹಾಗೆ ಹೆಲ್ತಿಯಾಗಿ ತೂಕ ಕೂಡ ಸುಲಭವಾಗಿ ಕಡಿಮೆ ಮಾಡ್ಕೊಬಹುದು. ಸೊ ಬನ್ನಿ ಗೈಸ್, ಇದು ಯಾವ ಹಾಲಿಗೆ ಏನು ಬೆರೆಸಿ ಕುಡಿದ್ರೆ ತೂಕ ಕಡಿಮೆ ಆಗುತ್ತೆ ನೋಡ್ಕೊಂಬರೋಣ. ತುಂಬ ಜನಕ್ಕೆ ಈ ಕಲ್ಪನೆ ಇರುತ್ತೆ, ಹಾಲು ಕುಡಿಯೋದ್ರಿಂದ ತೂಕ ಜಾಸ್ತಿ ಆಗುತ್ತೆ, ಹಾಗೆ ಡೈರಿ ಉತ್ಪನ್ನಗಳು ತಿನ್ನೋದ್ರಿಂದನೂ ನಮ್ಮ ತೂಕ ಜಾಸ್ತಿ ಆಗುತ್ತೆ ಅಂತ. ವೆಯ್ಟ್ ಲಾಸ್ ಮಾಡ್ಕೊಬೇಕು ಅಂತ ಮೈಂಡಲ್ಲಿ ಬಂದಿದೆ ಅಂದಿದ ತಕ್ಷಣ ಡೈರಿ ಪ್ರಾಡಕ್ಟ್ ಎಲ್ಲ ಪಕ್ಕಕ್ಕೆ ಇಟ್ಬಿಡ್ತಾರೆ. ಆ್ಯಸ್ ಎ ಡಯಟಿಷಿಯನ್ ಆಗಿ ಹೇಳ್ತಾ ಇದ್ದೀನಿ, ಅದು ತಪ್ಪು. ಹಾಗೆ ಮಾಡಬಾರ್ದು. ಯಾಕಂದರೆ ಹಾಲು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಚಿಕ್ಕ ಮಕ್ಕಳಿಂದ ಹಿಡಿದು ಪ್ರೆಗ್ನೆಂಟ್ ಲೇಡೀಸಿಂದ ಹಿಡಿದು ವಯಸ್ಸಾಗಿರೋರ್ಗೂ ಕೂಡ ಹಾಲು ತುಂಬಾ ಒಳ್ಳೆಯದು. ಯಾಕಂದರೆ ಹಾಲಿನಲ್ಲಿ ಕ್ಯಾಲ್ಶಿಯಂ, ಪ್ರೋಟೀನ್, ಮೆಗ್ನೀಷಿಯಂ, ವೈಟಮಿನ್ ಎ, ವೈಟಮಿನ್ ಡಿ, ವೈಟಮಿನ್ ಇ, ವೈಟಮಿನ್ B2, B12 ಯಥೇಚ್ಛವಾಗಿ ಇರೋದ್ರಿಂದ ಇದು ನಮ್ಮ ಮೂಳೆಗಳನ್ನ ಗಟ್ಟಿಯಾಗಿಸಿ ಸ್ನಾಯುಗಳಿಗೆ ಕೂಡ ಬಲ ಕೊಡುತ್ತೆ. ಹಾಗೆ ಹೊಟ್ಟೆ ತುಂಬಿರೋ ಫೀಲ್ ಕೂಡ ಈ ಹಾಲು ನಮಗೆ ಕೊಡುತ್ತೆ. ಎಷ್ಟೆಲ್ಲ ಲಾಭಗಳಿದೆ ನೋಡಿ ಒಂದು ಲೋಟ ಹಾಲಲ್ಲಿ ಕ್ಯಾಲೋರಿಗಳು ಜಾಸ್ತಿ ಇರುತ್ತೆ, ವೆಯ್ಟ್ ಗೇನ್ ಆಗಿಬಿಡುತ್ತೆ, ಏನು ಮಾಡೋದು ಅಂತ ಯೋಚನೆ ಮಾಡೋರು ಕೂಡ ನೀವು ಈ ರೀತಿ ಹಾಲನ್ನ ಕುಡಿದ್ರೆ ಕೇವಲ ಒಂದು ಲೋಟಕ್ಕೆ ಜಸ್ಟ್ 83 ಕ್ಯಾಲೋರೀಸ್ ಮಾತ್ರನೇ ಬರುತ್ತೆ. ಇದು ಹೇಗೆ ರೆಡಿ ಮಾಡೋದು ಅಂದರೆ, ಹಾಲನ್ನ ಫಸ್ಟು ಕೆನೆ ತೆಗೆದು ಕಾಸ್ಕೊಬೇಕಾಗತ್ತೆ. ಕೆನೆ ರಹಿತ ಹಾಲು ಯಾವುದೇ ಕಾರಣಕ್ಕೂ ವೆಯ್ಟ್ ಲಾಸಲ್ಲಿ ಕುಡಿಬಾರ್ದು, ಕೆನೆ ತೆಗೆದುಬಿಟ್ಟೆ ಕುಡಿಬೇಕು. ಚಿಕ್ಕ ಮಕ್ಕಳು, ಪ್ರೆಗ್ನೆಂಟ್ ಲೇಡೀಸ್ ಮಾತ್ರನೇ ಕೆನೆ ಭರಿತ ಹಾಲು ಕುಡಿಬೇಕಾಗತ್ತೆ. ಸೊ ಇನ್ನು ಎಲ್ಲ ವೆಯ್ಟ್ ಲಾಸ್ ಮಾಡೋರು ಕೆನೆ ರಹಿತ ಹಾಲನ್ನು ಕುಡಿಬೇಕಾಗತ್ತೆ, ಅಂದರೆ ಕೆನೆನ ತೆಗೆದಿರೋದು. ಈ ಹಾಲಿಗೆ ಒಂದೇ ಒಂದು ಪಿಂಚ್ ಟರ್ಮರಿಕ್ ಹಾಕ್ಕೊಂಡು ನೀವು ಈ ಹಾಲನ್ನ ಕುಡಿಯೋದ್ರಿಂದ ನಿಮಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ. ಈ ಹಾಲು ಯಾವಾಗ ಕುಡಿಬೇಕು ಮೇಡಮ್ ವೆಯ್ಟ್ ಲಾಸ್ ಆಗಬೇಕು ಅಂದರೆ ಅಂತ ಅಂತೀರಾ? ಸೊ ನೀವು ಮಿಡ್ ಮೀಲಲ್ಲಿ ಕೂಡ ಈ ಹಾಲನ್ನ ಕುಡಿಬಹುದು. ಅಂದರೆ ಬ್ರೇಕ್ಫಾಸ್ಟ್ ಆಗಿ 1 ಅವರ್ ನಂತರ ಕೂಡ ಈ ಹಾಲನ್ನ ನೀವು ಕುಡಿಬೋದು. ಇಲ್ಲ ಅಂದರೆ ವರ್ಕೌಟ್ ಮಾಡ್ತಾ ಇರ್ತೀರ ಅಲ್ವಾ, ಎಕ್ಸಸೈಸ್ ವರ್ಕೌಟ್ಸ್ ಇದೆಲ್ಲ ಮಾಡ್ಕೊಂಡು ಬಂದು ಹಾಫ್ ಆನ್ ಅವರ್, 20 ಮಿನಿಟ್ಸ್, ಹಾಫ್ ಆನ್ ಅವರ್ ಆದಮೇಲೆ ಕೂಡ ಇದನ್ನು ಕುಡಿಬಹುದು. ಹಾಗೆ ನಿದ್ದೆ ಸರಿಯಾಗಿ ಬರ್ತಾ ಇಲ್ಲ ಅನ್ನೋ ಅಂಥವರು ಇದನ್ನು ಊಟ ಆಗಿದ್ಮೇಲೆ ಅರ್ಧ ಗಂಟೆ ಆದಮೇಲೆ ಕುಡಿಬೇಕಾಗತ್ತೆ. ಇದು ಯಾವಾಗ ಅಂದರೆ ನೈಟ್ ಮಲಗೋಕ್ಕೂ 1.5 ಅವರ್ ಮುಂಚೆ ಈ ಹಾಲನ್ನ ಕುಡಿಬೇಕಾಗತ್ತೆ. ದಿನದಲ್ಲಿ ಈ 3 ಟೈಮು ನೀವು ಹಾಲನ್ನ ಯಾವಾಗ ಬೇಕಾದರೂ ಕುಡಿಬಹುದಾಗತ್ತೆ. ಈ ಅಭ್ಯಾಸ ರೂಢಿಸ್ಕೊಂಡ್ರೆ ನೀವು ಕೆಲವೇ ದಿನಗಳಲ್ಲಿ ನಿಮ್ಮ ಆರೋಗ್ಯದಲ್ಲಿ ಚೇಂಜಸ್ನ ನೋಡಬಹುದು, ಹಾಗೆ ನಿಮ್ಮ ತೂಕ ಕೂಡ ಇಳಿಯೋದನ್ನು ನೀವು ನೋಡಬಹುದು. ಕೆಲವೊಬ್ಬರು ತಪ್ಪು ಕಲ್ಪನೆ ಹೇಗಿರುತ್ತೆ ಅಂದರೆ, ವೆಯ್ಟ್ ಲಾಸ್ ಅಂದ ತಕ್ಷಣ ಹಾಲು, ಮೊಸರು, ಪನ್ನೀರ್ ಈ ಥರ ಡೈರಿ ಪ್ರಾಡಕ್ಟ್ಸ್ನೆಲ್ಲನೂ ಪಕ್ಕಕ್ಕೆ ಇಟ್ಬಿಡ್ತಾರೆ. ಅದು ಎಲ್ಲದರಲ್ಲೂ ಪೋಷಕಾಂಶಗಳು ತುಂಬಿ ಯಥೇಚ್ಛವಾಗಿ ಇರುತ್ತೆ. ಸೊ ಅದರಲ್ಲಿರೋ ಪೋಷಕಾಂಶಗಳೆಲ್ಲನೂ ನಮ್ಮ ದೇಹಕ್ಕೆ ಬೇಕಾಗಿರುತ್ತೆ. ಸೊ ಅದನ್ನೆಲ್ಲನೂ ತಿನ್ಕೊಂಡು ನೀವು ಸುಲಭವಾಗಿ ತೂಕನ ಇಳಿಸ್ಕೊಬಹುದು. ಯಾವುದೇ ರೀತಿ ಡೈರಿ ಪ್ರಾಡಕ್ಟ್ಸ್ಗಳನ್ನ ಪಕ್ಕಕ್ಕಿಡೋ ಅವಶ್ಯಕತೆ ಇಲ್ಲ ವೆಯ್ಟ್ ಲಾಸಲ್ಲಿ. 50 ವರ್ಷದ ಮೇಲೆ ವಯಸ್ಸಾಗಿದ್ದರೂ ಕೂಡ ಎಲ್ಲ ಡೈರಿ ಪ್ರಾಡಕ್ಟ್ಸಿಂದ ಹಿಡಿದು ಅದ್ರ ಜೊತೆ ನಮ್ಮ ದೇಹಕ್ಕೆ ಬೇಕಾಗಿರೋ ಪೋಷಕಾಂಶಗಳನ್ನೆಲ್ಲ ಸೇರಿಸಿ ತಿಂತ ಕೇವಲ 60 ದಿನದಲ್ಲಿ 15 kg ತೂಕ ಕಡಿಮೆ ಮಾಡ್ಕೊಂಡಿದ್ದಾರೆ. ಸೊ ಅವ್ರ ಎಕ್ಸ್ಪೀರಿಯನ್ಸ್ನ ಅವ್ರ ಬಾಯಿಂದನೇ ಕೇಳ್ಕೊಂಬನ್ನಿ. ಹಲೋ, ಹೇಳಿ ಮೇಡಮ್. ರವೀಂದ್ರ ಅವರೇ, ಹೇಗಿದ್ದೀರಾ? ಆರಾಮಾಗಿದ್ದೀನಿ ಮೇಡಮ್. ಓಕೆ, ನೀವು ನಮ್ಮ ಡಯಟ್ ಪ್ಲಾನ್ ತಗೊಂಡಿದ್ದೀರಾ ಅಲ್ವಾ? ಹೌದು. ಓಕೆ, ನಮ್ಮ ಡಯಟ್ ಪ್ಲಾನ್ ಇಂದ ವೆಯ್ಟ್ ರೆಡ್ಯೂಸಿಂಗ್ ಆಯ್ತಾ? ತುಂಬಾ ಆಗಿದೆ ಮೇಡಮ್. ಎಷ್ಟಾಗಿದೆ? 15 ಕಿಲೋ ಆಗಿದೆ ಮೇಡಮ್ ವಿದಿನ್ 60 days ಅಲ್ಲಿ. 60 days ಅಲ್ಲಿ 15 ಕಿಲೋ ಆಗಿದ್ಯಾ? 15 ಕಿಲೋ ಆಗಿದೆ. 87 ಇದ್ದೀನಿ, ಈಗ 72 ಇದ್ದೀನಿ. 87 ಇಂದ 72 ಇದ್ದೀರಾ? ಹೌದು ಮೇಡಮ್. ಓಕೆ, ಗುಡ್. ನಿಮ್ಮ ಏಜ್ ತಿಳ್ಕೊಬಹುದಾ? ಏಜ್ 55 ಮೇಡಮ್. 55 ಅಲ್ಲಿ ಇಷ್ಟು ಬೇಗ ಇಷ್ಟೊಂದು ರಿಸಲ್ಟ್ ಪಡ್ಕೊಂಡಿದ್ದೀರಾ? ಹೌದು ಮೇಡಮ್.
ವೆರಿ ಗುಡ್. ಓಕೆ, ಹೇಗೆ ಅನ್ನಿಸ್ತು ನಮ್ಮ ಡಯಟ್ ಪ್ಲಾನ್? ಹಾಗೆ ಹೆಲ್ತಲ್ಲಿ ಏನಾದ್ರು ಚೇಂಜಸ್ ಆಗಿದೆಯಾ? ತುಂಬಾ ಅಂದ್ರೆ ನಮ್ಗೀಗ ನೋಡುವಾಗ ಸ್ವಲ್ಪ ಬಾಡಿ ಲ್ಯಾಂಗ್ವೇಜ್ ಎಲ್ಲ ಒಳ್ಳೇದಾಗಿದೆ. ಓಕೆ ಹಾಗೆ ನಮ್ಗೆ ಫಿಟ್ನೆಸ್ ಒಂದು ಆಗಿದೆ. ಓಕೆ ಮೊದಲು ಸ್ವಲ್ಪ ಇವಾಗ ಸಾಸ್ ಎಲ್ಲ ಬರ್ತಾ ಇತ್ತು, ದಮ್ ಬರ್ತಾ ಇತ್ತು, ಓಕೆ ಅದೆಲ್ಲ ಟೋಟಲಿ ಬಂದ್ ಆಗಿದೆ. ಓಕೆ ಇವಾಗ ಸ್ವಲ್ಪ ಗುಡ್ ಫೀಲಿಂಗ್ ಆಗ್ತಾ ಉಂಟು ಮೇಡಮ್. ಓಕೆ ಓಕೆ ಗುಡ್. ಹೊಟ್ಟೆ ಸುತ್ತಲ್ ಇಂಚಸ್ ಎಲ್ಲಾನು ಕಡಿಮೆ ಆಗಿದ್ಯಾ? ಏನು? ಹೊಟ್ಟೆ ಸುತ್ತಳತೆ ಕಡಿಮೆ ಆಗಿದ್ಯಾ? ಹೊಟ್ಟೆ 44 ಸಮಥಿಂಗ್ ಇದ್ದಿತ್ತು, ಇವಾಗ 37 ಬಂದಿದ್ದೇನೆ ನಾನು ಹೊಟ್ಟೆಯಲ್ಲಿ. ಓಕೆ ವೆರಿ ಗುಡ್. ಹೇಗೆ ಅನ್ನಿಸ್ತಾ ಇದೆ ನಿಮಗೆ? ಫೀಲಿಂಗ್ ಗುಡ್ ಇದೆಯಾ? ಒಳ್ಳೇದಾಗಿದೆ ಮೇಡಮ್. ನಿಮ್ಮ ಡೈಟ್ ಪ್ಲಾನ್ ನನಗೆ ತುಂಬಾ ಸೂಟ್ ಆಗಿದೆ. ಓಕೆ, ಎಲ್ಲ ನ್ಯಾಚುರಲ್ ಅಂತ ಅನ್ನಿಸ್ತಾ ನಿಮಗೆ? ರಿಯಲಿ ನ್ಯಾಚುರಲ್. ಯಾಕಂದ್ರೆ ನಿಮ್ದು ಟೈಮ್ ಟು ಟೈಮ್ ಫುಡ್ಡಿನ ಕ್ವಾಂಟಿಟಿ ಮತ್ತೆ ಅದರ ಪ್ರಕಾರ ಓಕೆ ನಮ್ಗೆ ತುಂಬಾ ಸಫಿಶಿಯಂಟ್ ಆಗಿ ನಾವು ಅದನ್ನ ತಗೊಂಡ್ರೆ ಕರೆಕ್ಟ್ ಆಗಿ ನಾವು ಒಳ್ಳೆ ರೀತಿಯಲ್ಲಿ ಮೇಂಟೈನ್ ಮಾಡಿದ್ರೆ ನಿಮ್ದು ಡೈಟ್ ಪ್ಲಾನ್ ತುಂಬಾ ಒಳ್ಳೇದು ಉಂಟು ಮೇಡಮ್. ಓಕೆ ಓಕೆ ಗುಡ್. ಬೇರೆ ಯಾವುದೇ ರೀತಿ ಪ್ರಾಡಕ್ಟ್ ಏನೂ ಇಲ್ಲ ಅಲ್ವಾ? ಕ್ಯಾಪ್ಸೂಲ್ಸ್ ಏನು ಇಲ್ಲ ಮೇಡಮ್, ನಾನು ಯಾವುದೇ ಪ್ರಾಡಕ್ಟ್ ಏನನ್ನು ಯೂಸ್ ಮಾಡಿದೆ, ನಿಮ್ಮ ಡೈಟ್ ಪ್ಲಾನ್ ಚಾರ್ಟಿನ ಪ್ರಕಾರನೇ ನಾನು ಮಾಡಿದ್ದೀನಿ. ಓಕೆ ಓಕೆ ಅದ್ರ ಪ್ರಕಾರ ನೀವು ಹೇಗೆ ಹೇಳಿದಿರೋ ಅದೇ ರೀತಿಯಲ್ಲಿ ನಾನು ಅದನ್ನ ಮಾಡಿ ಕಂಪ್ಲೀಟ್ ಮಾಡಿದ್ದೀನಿ. ಓಕೆ ಗುಡ್. ನಾನು ಫೋಟೋ ಕೂಡ ನೋಡಿದೆ, ತುಂಬಾನೇ ಚೇಂಜಸ್ ಆಗಿದೆ. ಲುಕಿಂಗ್ ಕೂಡ ಗುಡ್ ಇದೆ ಇವಾಗ. ಹೌದೌದು. ಓಕೆ ಓಕೆ. ನಮ್ಮ ವೀವರ್ಸ್ ನಮ್ಮ ಚಾನಲ್ ಫಾಲೋ ಮಾಡ್ತಾರಲ್ಲ ವೀವರ್ಸ್, ಅವ್ರಿಗೆ ಏನಾದ್ರು ಹೇಳ್ಬೇಕಂದ್ರೆ ಏನ್ ಹೇಳಿಕ್ಕೆ ಇಷ್ಟಪಡ್ತೀರಾ? ರಿಯಲಿ ಯಾವುದೇ ಫಾಲೋವರ್ಸ್ ಇದ್ರೆ ಡೈಟ್ ಪ್ಲಾನ್ ನಿಮ್ಮನ್ನ ತಕೊಂಡ್ರೆ ಕಂಟಿನ್ಯೂ ಆಗಿ ಅದನ್ನ ಕಂಪಲ್ಸರಿ ಫಾಲೋ ಮಾಡಿದ್ರೆ ಓಕೆ ವೇಟ್ ತುಂಬಾ ಲಾಸ್ ಮಾಡ್ಕೊಂಡ್ರೆ ನಾವು ಖುಷಿಯಾಗಿ ಇರ್ಬೋದು. ಓಕೆ ರಾತ್ರಿ ನಾವು ಈಗ ಮೊದಲು ಆದ್ರೆ ನಮ್ಗೆ ಮಲಗುವಾಗ ನಿದ್ದೆ ಗಿದ್ದೆ ಎಲ್ಲ ತುಂಬಾ ಕಡಿಮೆ ಆಗ್ತಿತ್ತು. ಆದ್ರೆ ಈಗ ನಮ್ದು ಟೈಮ್ ಟು ಟೈಮ್ ನಿದ್ದೆ ಏನೇ ಇದ್ರೆ ಯಾವುದೇ ಪ್ರಾಬ್ಲಮ್ ಇದ್ರೆ ಒಳ್ಳೆ ರೀತಿಯಲ್ಲಿ ನಾವಿದ್ದೀವಿ. ಓಕೆ ಗುಡ್. ನನಗೂ ಕೂಡ ಖುಷಿ ಆಯ್ತು ರವೀಂದ್ರ. ಥ್ಯಾಂಕ್ ಯು ಫಾರ್ ಕಾಲಿಂಗ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಓಕೆ ಬಾಯ್. ಬಾಯ್ ಮೇಡಮ್. ಸೊ ಗೈಸ್, ಕೇಳ್ಕೊಂಬಂದ್ರಿ ಅಲ್ವಾ? ತುಂಬ ಜನ ಅಂದ್ಕೊಂಡಿರ್ತಾರೆ ಕ್ಯಾಲರೀಸ್ ಕಡಿಮೆ ಮಾಡಿಕೊಂಡ್ರೆ ಸಾಕು ವೆಯ್ಟ್ ಲಾಸ್ ಆಗಿಬಿಡತ್ತೆ, ಹಾಗೆ ವರ್ಕೌಟ್ ಮಾಡಿಬಿಟ್ರೆ ಸಾಕು ವೆಯ್ಟ್ ಲಾಸ್ ಆಗಿಬಿಡತ್ತೆ ಅಂತ. ಇದು 50% ರೈಟ್ ಇರ್ಬೋದು, ಆದರೆ 50% ರಾಂಗ್ ಇರುತ್ತೆ. ಅದು ಹೇಗೆ ಹೇಳ್ತೀರಾ ಮೇಡಮ್ ಅಂತ ಅಂದರೆ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಸೊ ತಿನ್ನೋ ಊಟದಲ್ಲಿ ಎಲ್ಲ ಇನ್ನೂ ಹೆಚ್ಚಿಗೆ ತಿನ್ಕೊಂಡು ಕೂಡ ನೀವು ತೂಕನ ಕಡಿಮೆ ಮಾಡ್ಕೊಬಹುದು. ನೀವು ತಿನ್ನೋದಕ್ಕಿಂತ ಹೆಚ್ಚಿಗೆ ತಿನ್ಕೊಂಡು ತೂಕ ಕಡಿಮೆ ಮಾಡ್ಕೊಬಹುದು. ಈ ರೀತಿಯೂ ಡಯಟ್ ಇರುತ್ತೆ ಅಂದರೆ ನೀವು ಯಾಕೆ ತಿಂತ ತೂಕ ಕಡಿಮೆ ಮಾಡ್ಕೊಬಾರ್ದು ಹೇಳಿ? ಅದು ಹೆಲ್ತಿಯಾಗಿ ಡಯಟ್ ಮಾಡೋದ್ರಿಂದ ನಿಮಗೆ ಓನ್ಲಿ ತೂಕ ಮಾತ್ರ ಕಡಿಮೆ ಆಗಲ್ಲ, ಅದರ ಜೊತೆ ನಿಮಗೆ ಇರೋ ಹೆಲ್ತ್ ಸಮಸ್ಯೆಗಳು ಕೂಡ ಕಡಿಮೆ ಆಗುತ್ತೆ, ಹಾಗೆ ಸ್ಕಿನ್ ಗ್ಲೋ ಬರುತ್ತೆ, ಹಾಗೆ ತುಂಬ ಆ್ಯಕ್ಟಿವ್ ಆಗ್ತೀರಾ. ಹೊಟ್ಟೆ ಸುತ್ತಲಿನ ಬೊಜ್ಜು ಕೂಡ ಒಳಗಡೆ ಹೋಗಿಬಿಡುತ್ತೆ ಕೇವಲ ತಿನ್ನೋದ್ರಿಂದ. ಇಂಥ ಅವಕಾಶ ನಿಮ್ಮ ಕೈಗಳಲ್ಲೇ ಇದೆ. ಸೊ ಯಾರೂ ಮಿಸ್ ಮಾಡ್ಕೊಬೇಡಿ. ವೆಯ್ಟ್ ಲಾಸ್ ಅಂದ ತಕ್ಷಣ ಹೆಲ್ತಿಯಾಗಿ ವೆಯ್ಟ್ ಲಾಸ್ ಆಗಬೇಕು ಅಂತಲೇ ಥಿಂಕ್ ಮಾಡಿ. ಸೊ ನಿಮಗೆಲ್ಲರಿಗೂ ವೆಯ್ಟ್ ಲಾಸ್ ಮಾಡ್ಕೊಬೇಕು ಅನ್ನೋ ಆಸೆ ಇದ್ದರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ಕಾಂಟ್ಯಾಕ್ಟ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಹೆಚ್ಚಿನ ಮಾಹಿತಿನ ತಿಳ್ಕೊಬೋದು. ಹಾಗೆ ಮದುವೆ ಫಂಕ್ಷನ್ಸ್ ಬೇಗ ಫಾಸ್ಟ್ ವೆಯ್ಟ್ ಲಾಸ್ ಆಗಬೇಕು ಮ್ಯಾಮ್ ಅನ್ನೋಂಥವ್ರು ಕೂಡ ನಿಮಗೆ ಸಪ್ರೇಟಾಗಿ ಫಾಸ್ಟ್ ವೆಯ್ಟ್ ಲಾಸ್ ಡಯಟ್ ಪ್ಲಾನ್ಸ್ ಇದೆ, ಅದನ್ನು ಕೂಡ ನೀವು ತಿಳ್ಕೊಬಹುದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ವಿಡಿಯೋ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ, ತಪ್ಪದೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಲವ್ ಯು ಆಲ್. ಬಾಯ್.